ಹಾಯ್ ಫ್ರೆಂಡ್, ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ನಾವು ಇವತ್ತು ಭೀಮನ ಅಮಾವಾಸ್ಯೆ ಮಾಡೋಣ ಅಂದ್ಬಿಟ್ಟು ರಾಜುಗೂ ರಜೆ ಹಾಕಿದ್ದೀನಿ. ನಾನು ರಜೆ ಹಾಕಿದ್ದೀನಿ. ರಾಜುಗೆ ಇಷ್ಟವಾದದ್ದು ಚಪಾತಿ ಮತ್ತು ಮೊಟ್ಟೆ. ಬಟ್ ಭೀಮನ ಅಮಾವಾಸ್ಯೆ ದಿನ ಮೊಟ್ಟೆ ತಿನ್ನೋಂಗಿಲ್ಲ, ಹಾಗಾಗಿ ಬರೀ ಬೀಟ್ರೋಟ್ ಪಲ್ಯ ಮತ್ತು ದಾಲ್, ಮೊಸರು ಹಾಕ್ಕೊಟ್ಟಿದ್ದೀನಿ. ಸೈಡ್ಗೆ ಸ್ವಲ್ಪ ಮೂಸಂಬಿ ಹಾಕ್ಕೊಟ್ಟಿದ್ದೀನಿ. ರಾಜುಗೆ ತಿನ್ನೋದು ಅಂದರೆ ತುಂಬ ಇಷ್ಟ ಅಲ್ವ ಮನೆ, ತಿಂತಾರೆ, ಅವ್ರಿಗೆ ತುಂಬ ಇಷ್ಟ. ಅದರಲ್ಲಂತೂ ನಾನ್ ವೆಜ್ ಇದ್ಬಿಟ್ರೆ ಜಾಸ್ತಿನೇ ತಿಂತಾರೆ. ಚೆನ್ನಾಗಿರಲಿ. ಭೀಮನ ಅಮಾವಾಸ್ಯೆ ಮಾಡೋ ಉದ್ದೇಶನೇ ಗಂಡ ಆರೋಗ್ಯವಾಗಿರಬೇಕು, ಯಶಸ್ವಿಯಾಗಿರಬೇಕು, ತುಂಬ 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 ಬಲವಾಗಿರಬೇಕು ಅಂತ. ಹಾಗಾಗಿ ಭೀಮನ ಅಮಾವಾಸ್ಯೆನ ಮಾಡ್ತೀವಿ. ನಮ್ಮಮ್ಮ ನಮ್ಮ ಕಾಲದಲ್ಲಿ ಏನೂ ಇಲ್ಲ, ನಮ್ಮ ಅಜ್ಜಿನೂ ಏನೂ ಇಲ್ಲ ಅಂತಿದ್ರು. ಬಟ್ ಈಗಿನ ಮಾಡರ್ನ್ ಯುಗದಲ್ಲಿ ಎಲ್ಲ ಅಮಾವಾಸ್ಯೆಗಳು ಒಂದರ ಪೂಜೆ ಇದ್ದಿರುತ್ತೆ. ರಾಜು ನನಗೂ ತಿನ್ನಿಸ್ತಾ ಇದ್ದಾರೆ. ಪ್ರೀತಿರೋರು ಏನು ಮಾಡ್ತಾರೆ ಅಂದೆ, ಅದಕ್ಕೆ ಅವರು ತಿನ್ನಿಸ್ತಾ ಇದ್ದಾರೆ. ಒಂದು ರೀತಿಲಿ ನಾವು ಅವ್ರಿಗೆ ಒಳ್ಳೆ ಹೆಂಡ್ತಿ ಆಗಿರ್ತೀವಿ, ಗೊತ್ತಿಲ್ಲ. ನಾವು ನನಗೆ ರಾಜು ಒಳ್ಳೆಯ ಗಂಡ ಪಾಪ, ಸುಮ್ಮನೆ ಹೇಳ್ಬಾರ್ದು. ನಾನೇನಾದರೂ ಈಗ ಕಾರ್ ಕಲಿಬೇಕು, ರಾಜು ಅಂದೆ ಕಲ್ತ್ಕಮ್ಮ ಅಂದ್ಬಿಟ್ಟು ಪಾಪ ಕಾರ್ನೇ ತಂದುಕೊಟ್ರು, ಕಲಿಯಮ್ಮ ಅಂತ. ಹೆಣ್ಮಕ್ಳು ಪೈಲಟೇ ಆಗೋರೆ, ಹೆಲಿಕಾಪ್ಟ್ರ್ ಓಡಿಸ್ತವ್ರೆ, ನೀನು ಬರೀ ಕಾರ್ ಓಡ್ಸೋಕ್ಕೆ ಹಿಂಗೆ ಅಂತಿದ್ದಿಲ್ಲ, ಓಡ್ಸಮ್ಮ ಅಂದರು. ತುಂಬ ಸಪೋರ್ಟಿವ್ ಆಗಿರ್ತಾರೆ, ಫ್ರೆಂಡ್ ಆಗಿರ್ತಾರೆ. ಅಂದರೆ ಒಳ್ಳೆ ಗುಡ್ಡು. ಅದಕ್ಕೆ ನಾನು ರಾಜುಗೆ ಏನೇ ಕೇಳಿದ್ರೂ ಪಾಪ ಅವ್ರಿಗೆ ನಾನು ಇಲ್ಲ ಅನ್ನೋಕ್ಕೆ ಇಷ್ಟಪಡಲ್ಲ. ಅವರು ನನಗೆ ಕೊಡಿಸ್ತಾರೆ, ನಾನು ಅವ್ರಿಗೆ ಕೊಡಿಸ್ತೀನಿ. ಈಗ ರಾಜು ಅವರು ಹೋಗ್ತಿದ್ದಾರೆ ಮಯೂರು ನೋಡಿ, ಅವರು ಹೊರಗಡೆ ಹೋಗ್ತಾ ಇದ್ದಾರೆ. ಏನಕ್ಕೆ ಅಂದರೆ ಸ್ವಲ್ಪ ಹೂವುಗಳೆಲ್ಲ ತಗೊಂಡು ಥಿಂಗ್ಸ್ ಎಲ್ಲ ತೊಗೊಬನ್ನಿ ಅಂದೆ. ಹಾಗೆ ಅಂಗಡಿ ಓಪನ್ ಮಾಡಬೇಕು, ಭೀಮನ ಅಮಾವಾಸ್ಯೆ ಮಾಡ್ಬಿಟ್ಟು ಬನ್ನಿ ಅಂದೆ. ಹಂಗಾಗಿ ಹೋಗ್ತಾ ಇದ್ದಾರೆ ರಾಜು. ಲೈಫಲ್ಲಿ ನಾವು ಯಾವತ್ತೂ ಅಷ್ಟೇ ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಏನೇ ಒಂದು ಜೀವನ ಮಾಡಬೇಕು ಅಂದರೂ ನಾವು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ನಮ್ಮ ಲೈಫು ಹೇಗಿದೆ, ನಾವು ಹೇಗಿದ್ದೀವಿ, ಅದು ಅವ್ರು ಹಿಂಗಂದ್ರು, ಇವ್ರು ಹಂಗಂದ್ರು, ಹಂಗಂತೆ ಹಿಂಗಂತೆ ಅಂದ್ಕೊಳ್ಳಿ ಬಿಡಿ. ಬ್ಯಾಕ್ ಸೈಡ್ ಇರ್ತಾರೆ, ಬೆನ್ನಿಂದ ಇರ್ತಾರೆ, ಯಾವತ್ತೂ ಹಿಂದೆ ಇರ್ತಾರೆ, ನಮಗಿಂತ ಹಿಂದೆ ಇರ್ತಾರೆ. ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ನಾವು ಅವ್ರಿಗಿಂತ ಮುಂದೆ ಇದ್ದೀವಿ. ಎಷ್ಟು ಖುಷಿ ಆಗುತ್ತಲ್ಲ, ತುಂಬ ಖುಷಿಯಾಗುತ್ತೆ. ರಾಜುಗೆ ಇಷ್ಟ ಅಂತ ಅಂದ್ಬಿಟ್ಟು ನಾನಿವತ್ತು ಒಬ್ಬಟ್ಟು ಮತ್ತು ಒಬ್ಬಟ್ಟು ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಒಬ್ಬಟ್ಟು ಕಾಳು ಸಾಂಬಾರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಮಂಡ್ಯ ಸೈಡು ನಮ್ಮ ಸಾಕವನ್ನ ಇಡೀ ಮನೆಯೆಲ್ಲ ಹುಡುಕ ಬಂದೆ, ಈರೋಡೆ ಬೀದಿಯಲ್ಲ, ನಮ್ಮ ಚಿಕ್ಕಮ್ಮನ ಮನೆಗೆಲ್ಲ ಹೋಗಿ ನಮ್ಮ ಸಾಕವ ಪತ್ತೆನೇ ಇರಲಿಲ್ಲ. ಹಾಗಾಗಿ ನಾನೇ ಆಡಿಸ್ತಾಯಿದ್ದೀನಿ ಒಬ್ಬಟ್ಟು ಕಾಳನ್ನ. ಮಿಕ್ಸಿಲಿ ಹಾಕೋಣ ಅಂತ ನೋಡಿದೆ, ಅಷ್ಟು ಫುಲ್ಲು ನುಣ್ಣಗೆ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನೇ ಆಡಿಸ್ತಾಯಿದ್ದೀನಿ. ಇವಾಗ ನಾನು ರಾಜು ಬಳೆ ತಗೊಡ್ತೀನಿ ಅಂತ ಅಂದರು. ಏನೋ ಖುಷಿ ಆಯ್ತಪ್ಪ. ನಮಗೆ ನಿಜವಾದ ಆಸ್ತಿ ಅಂದರೆ ಬಳೆ, ಹೂವು. ಆಲ್ಮೋಸ್ಟಲ್ಲಿ ನಾನು ಬಳೆ, ಹೂವು, ಸೀರೆ ಎಲ್ಲ ಹಾಕೊಳ್ಳೋದ್ರೆ ಪಾಪ ಒಂದು ಮಾರೇ ಎತ್ಕೊಬಂದ್ಬಿಟ್ಟವ್ರೆ. ತಗೊಬಂದು ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀವಿ. ನೋಡಿ, ನನಗೆ ಹಸ್ರು ಬಳೆ ತಗೊಟ್ಟಿದ್ದಾರೆ, ಇಷ್ಟ. ಈ ಥರ ಅಂದರೆ ನಾನು ತುಂಬ ಲೂಸ್ ಬಿಡೋದ್ರಿಂದ ನನಗೆ ಈ ಥರ ಮಲ್ಲಿಗೆ ಹೂವು ಹಾಕೊಳ್ಳೋಕ್ಕೆ ಇಷ್ಟ. ರಾಜುನೂ ತಂದುಕೊಟ್ರು. ಎಲ್ಲರೂ ಹೇಗೆ ಭೀಮನ ಅಮಾವಾಸ್ಯೆ ಮಾಡ್ತೀರಾ, ಇದು ಪುರಾಣ ಏನು ಅಂತ ಕಥೆಗಳೆಲ್ಲ ಕೇಳಿರ್ತೀವಿ. ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬಲ್ಲಿ ನೋಡಿರ್ತೀವಿ. ನಿಜವಾದ ಸತ್ಯಕತೆ ಅಂತ ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ನೋಡಿದ್ದೀವಿ. ಇದೇ ನೋಡಿ ಕಾಳಿ ದೇವಸ್ಥಾನ. ಆಲ್ಮೋಸ್ಟ್ ಎಲ್ಲ ಶ್ರೀರಂಗಪಟ್ಟಣ, ಈ ಕಡೆ ಪಾಂಡವಪುರ, ಮಂಡ್ಯ ಸೈಡ್ ಎಲ್ಲರಿಗೂ ಗೊತ್ತಿರುತ್ತೆ. ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಬಂದು ಈಗ ರಾಜುಗೆ ಪಾದ ಪೂಜೆ ಮಾಡ್ತಾಯಿದ್ದೀನಿ. ಒಂದೇನೋ ಖುಷಿ ಅಂತ ಅಂದರೆ ಇದೊಂದು ಭೀಮನ ಅಮಾವಾಸ್ಯೆ ದಿನ ರಾಜುಗೆ ಪೂಜೆ ಮಾಡ್ಬೋದು. ದೇವರಂಥ ಗಂಡ ಸಿಗಲಿ ಅಂತ ಎಲ್ಲ ಬೇಡ್ಕೊಂಡಿರ್ತಾರೆ. ನನಗೆ ಎಸ್ಪೆಷಲಿ ದೇವರಂಥ ಗಂಡ ಸಿಕ್ಕಿದ್ದಾರೆ. ಸ್ವಲ್ಪ ಎಳ್ಮಾತು ಕೇಳಲ್ಲ, ಇಲ್ಲ ಫ್ರೆಂಡ್, ಎಲ್ಲ ಎಳ್ಮಾತು ಕೇಳ್ತಾರೆ ಪಾಪ. ಆ ಥರ ಅಂತ ಏನಿಲ್ಲ, ಅಂದರೆ ತುಂಬ ಕೋಪ ಬರೆಸ್ತಾರೆ. ಎಲ್ಲರ ಮನೇಲಿ ಇದ್ದಿದ್ದೆಲ್ಲ. ಆಲ್ಮೋಸ್ಟ್ ಎಲ್ಲರೂ ರೀಲ್ಸಲ್ಲಿ ಗಂಡ ಹೆಂಡ್ತಿಗೆ ಸೋಲಂಥದ್ದು, ಹೊಡೆಯೋಂಥದ್ದು ಹೆಂಡ್ತಿ, ಆ ಥರ ಯಾರೋ ರಿಯಲಿ ಲೈಫಲ್ಲಿ ಯಾವ ಗಂಡನೂ ಹೊಡೆಸ್ಕೊಳ್ಳಲ್ಲ, ಹೊಡಿತಾರೆ ಬೇಕಾದರೆ. ಅದು ಯಾಕಂಗೆ ರೀಲ್ಸ್ ಮಾಡ್ತಾರೋ ಯೂಸ್ಗೋಸ್ಕರನೋ ಅಥವಾ ಅವ್ರಿಗೆ ಲೈಕ್ ಬರಲಿ ಅಂತನೋ. ನಿಜವಾದ ಹೆಂಡ್ತಿ ಯಾವ ಗಂಡನೂ ಹೊಡಿಯಲ್ಲ. ಈಗ ನನಗೆ ರಾಜು ಬಾಗಿನ ಕೊಡ್ತಾಯಿದ್ದಾರೆ. ಯಾವ ಬಾಗಿನ ಯಾರೂ ತಂದೆ ತಾಯಿಗಳೇ ಕೊಡಬೇಕು ಅಂತಿಲ್ಲ. ತಂದೆ ತಾಯಿ ಥರ ಇರೋ ಗಂಡನೂ ಸುಧಾ ಬಾಗಿನ ಕೊಡ್ತಾರೆ. ಅದೇ ನಮ್ಮ ಭೀಮನ ಅಮಾವಾಸ್ಯೆ. ರಾಜುಗೆ ದೃಷ್ಟಿ ಆಗಿಬಿಟ್ಟಿದೆ. ಅವ್ರ ಕಂಡ್ರೆ ತುಂಬ ತುಂಬ ಲವ್ ಮಾಡ್ತಾರೆ ಅವರ ಊರಿನಲ್ಲಿ. ಅದಕ್ಕೆ ಅವ್ರಿಗೋಸ್ಕರ ಸ್ವಲ್ಪ ದೃಷ್ಟಿ ತೆಗೆಯೋಣ ಅಂತ. ಥ್ಯಾಂಕ್ ಯು ಎಲ್ಲರೂ ಹೀಗೆ ನಮ್ಮನ್ನು ಲೈಕ್ ಮಾಡ್ತಾಯಿರಿ. ನಿಮಗಿಂತನೂ ಚೆನ್ನಾಗಿದ್ದೀವಿ, ನಿಮಗಿಂತನೂ ಮುಂದೆ ಇದ್ದೀವಿ ಅಂತ ನಮ್ಮ ಬಗ್ಗೆನೇ ಮಾತಾಡ್ತಾ ಇರ್ತೀರ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇಲ್ದೋದಂಗೆ ಆಗಲಿ, ನೀವೇನೇನು ಅಂತಿದ್ದೀರಾ ಎಲ್ಲ ನಿಮಗೆ ಆಗಲಿ. ಥ್ಯಾಂಕ್ ಯು. ಬನ್ನಿ, ಈಗ ನಾವು ಒಬ್ಬಟ್ಟು ತಿಂದು ಭೀಮನ ಅಮಾವಾಸ್ಯೆನ ಆಚರಿಸ್ತಾ ಇದ್ದೀವಿ. ನೀವು ಏನೇ ನಮಗೆ ಕೆಟ್ಟದನ್ನೇ ಬಯಸ್ಬೋದು, ಏನೇ ಆಗ್ಬೋದು, ಅದು ನಮ್ಗೆ ತುಂಬ ಒಳ್ಳೆಯದಾಗುತ್ತೆ.
ನಿಮಗೂ ಒಳ್ಳೆಯದಾಗಲಿ. ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.